ಎದೆಗೆ ಬಿದ್ದ ಅಕ್ಷರ. ಲೇಖಕರ ಪರಿಚಯ. ದೇವನೂರು ಮಹಾದೇವರವರು 1948ರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ದೇವನೂರಿನಲ್ಲಿ ಜನಿಸಿದರು. ಇವರು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆ ನಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ಸಂದರ್ಭ ಸಹಿತ ಸ್ವಾರಸ್ಯ. 4 ಪ್ರಶ್ನೆಗಳು, ಎಲ್ಲವಕ್ಕೂ ಒಂದೇ ಉತ್ತರ. ಈ ವಾಕ್ಯವನ್ನು ದೇವನೂರು ಮಹಾದೇವರವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಿದೆ. ಸಂದರ್ಭ: ಮನೆ ಮಂಚಮ್ಮನ ಕತೆ, ಅಶೋಕ ಪೈರವರ ಸಂಶೋಧನೆ ಹಾಗೂ ವಚನಕಾರರ ಪ್ರಕಾರ ಪ್ರಜ್ಞೆ, ಅರ್ಥದ ಬಗ್ಗೆ ಹೇಳುವ ಸಂದರ್ಭ. ಸ್ವಾರಸ್ಯ: ಕಾರುಣ್ಯ, ಸಮತೆ, ನಡೆನುಡಿ ಮನುಜಕುಲದ್ದು ಎಂದು ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಸರಳ ವ್ಯಾಕರಣಾಂಶ. ಅರ್ಥರೂಪ ಕ್ರಿಯಾಪದಗಳು, ವಿದ್ಯಾರ್ಥಕ ಕ್ರಿಯಾಪದ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆಗಳು ಇರುತ್ತವೆ. ಉದಾಹರಣೆಗೆ ಮಾಡಲಿ, ನೋಡೋಣ. ಸಂಭವನಾರ್ಥಕ ಕ್ರಿಯಾಪದ ಸಂಶಯ, ಊಹೆ ಇರುತ್ತದೆ. ನೋಡಿ ಯಾರು. ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆ ನಡೆಯದು ಎಂಬುದನ್ನು ಸೂಚಿಸುತ್ತದೆ. ಉದಾಹರಣೆ